ಸಾವಿರಾರು ಯುವಕರ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಪಿಎಸ್ಐ ಪರೀಕ್ಷೆ ಅಕ್ರಮ ಹಗರಣದ ಆರೋಪಿ ಮನೆಗೆ ಹೋಗಿ ಬೆಂಬಲ ಕೋರಿ ಬಂದಿರುವ ಬಗ್ಗೆ ಸಂಸದ ಉಮೇಶ್ ಜಾಧವ್ ಸ್ಪಷ್ಟನೆ ನೀಡಲಿ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಆಗ್ರಹಿಸಿದರು. ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 58,000 ಅಭ್ಯರ್ಥಿಗಳು ಪಿಎಸ್ಐ ಪರೀಕ್ಷೆ ಬರೆದಿದ್ದರು. ಅಕ್ರಮ ಹಗರಣ ಬಯಲಿಗೆ ಬಂದ ನಂತರ ಒಟ್ಟು 114 ಜನರನ್ನು ಬಂಧಿಸಲಾಗಿದೆ. 54 ಅಭ್ಯರ್ಥಿಗಳು ಅದಾಗಲೇ ಆಯ್ಕೆಯಾಗಿದ್ದರು. ಅವರನ್ನು ಖಾಯಂ ಸಸ್ಪೆಂಡ್ ಮಾಡಲಾಗಿದೆ. ಅವರಲ್ಲಿ 24 ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದರು. ಹಗಲು ರಾತ್ರಿ ಕಷ್ಟಪಟ್ಟು ಭವಿಷ್ಯದ ಕನಸು ಕಟ್ಟಿಕೊಂಡು ಪರೀಕ್ಷೆ ಬರೆದ ನೈಜ ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ ಆರೋಪಿ ಆರ್.ಡಿ. ಪಾಟೀಲ್ ಮನೆಗೆ ಹೋಗಿ ಚುನಾವಣೆಯಲ್ಲಿ ಬೆಂಬಲ ಕೋರಿದ್ದರ ಬಗ್ಗೆ ಹಾಗೂ ರಾಮನವಮಿ ಉತ್ಸವದಲ್ಲಿ ಮತ್ತೊಬ್ಬ ಆರೋಪಿಯ ಜೊತೆ ಜಾಧವ್ ಭಾಗಿಯಾಗಿರುವ ಕುರಿತು ಸ್ಪಷ್ಟನೆ ನೀಡಲಿ ಅಥವಾ ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್ ಈ ಬಗ್ಗೆ ರಾಜ್ಯದ ಜನರಿಗೆ ವಿವರಣೆ ನೀಡಲಿ ಎಂದು ಒತ್ತಾಯಿಸಿದರು. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿಯವರೇ ಈ ದಂಧೆನಲ್ಲಿ ಮುಳುಗಿದ್ರು. ಇದು ಪೇಪರ್ ಲೀಕ್ ಆಗಿರಬಹುದು, ಎಕ್ಸಾಮ್ನಲ್ಲಿ ಅಕ್ರಮ ನಡೀತಾ ಇರ್ಬೋದು, ಇವೆಲ್ಲನೂ ಕೂಡ ಬಹಳ ಸಾಮಾನ್ಯ ಆಗಿತ್ತು. ನಿಮ್ಗೆ ನೆನಪಿದ್ರೆ ಕಳೆದ ಸರ್ಕಾರದಲ್ಲಿ ಎಇ ಎಕ್ಸಾಮು, ಜೆಇ ಎಕ್ಸಾಮು, KPCL, KPTCL, ನಿಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ಸು ಮತ್ತು ನಿಮ್ಮ PSI ಹಗರಣ ಇವೆಲ್ಲನೂ ಕೂಡ ಪರೀಕ್ಷಾ ಅಕ್ರಮಗಳ ನಡೆದಂಥ ಘಟನೆಗಳು. ಇದು ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹಿಂದೆ ನಮ್ಮ ವಿರೋಧ ಪಕ್ಷದಲ್ಲಿದ್ದಾಗ ನಾವೇನು ಹೇಳಿದ್ವಿ, ನಾವು ಒಂದು ಬಿಲ್ಲನ್ನು ನಾವು ತರ್ತೀವಿ, ಪರೀಕ್ಷೆಗಳಲ್ಲಿ ಅಕ್ರಮವನ್ನು ತಡೆ ಹಿಡಿಲಿಕ್ಕೆ ನಾವು ಬಿಲ್ಲನ್ನು ತರ್ತೀವಿ ಅಂತ ನಾವು ನುಡ್ದಂಗೆ ನಡೆದಿದ್ವಿ. ನಮ್ಮನ್ನು ನೋಡಿ ನಮ್ಮ ಬಿಲ್ಗಳನ್ನು ತಡೆ ಹಿಡಿದು ಗವರ್ನರ್ ಮುಖಾಂತರ ಮೋದಿ ಸರ್ಕಾರ ಇವತ್ತು ಪರೀಕ್ಷೆ ಅಕ್ರಮಗಳನ್ನು ತಡೆ ಹಿಡಿಲಿಕ್ಕೆ ಒಂದು ಬಿಲ್ ಪಾಸ್ ಮಾಡಿದರು. ತಾವು ಕಾಂಗ್ರೆಸ್ ಮ್ಯಾನಿಫೆಸ್ಟೋ ಅಥವಾ BJP ಮ್ಯಾನಿಫೆಸ್ಟೋ ನೋಡಿದ್ರೆ ಎರಡೂ ಮ್ಯಾನಿಫೆಸ್ಟೋನಲ್ಲೂ ಕೂಡ ಪೇಪರ್ ಲೀಕನ್ನು ತಡೆ ಹಿಡಿಯಲಿಕ್ಕೆ ಒಂದು ನಿರ್ದಿಷ್ಟವಾದಂಥ ಕ್ರಮ ತಗೋತೀವಿ ಮತ್ತು ಎಲ್ಲ ಸ್ಟೇಟ್ಗಳಲ್ಲೂ ನಾವು ಜಾರಿ ಮಾಡ್ತೀವಿ ಅಂದ್ಬಿಟ್ಟು ಇಬ್ಬರು ಪ್ರಣಾಳಿಕೆನಲ್ಲೂ ಇದೆ. ಮೋದಿಯವರು ಕೆಂಪುಕೋಟೆನಲ್ಲಿರ್ಬೋದು, ಪಾರ್ಲಿಮೆಂಟಲ್ಲಿರ್ಬೋದು, ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ವೇದಿಕೆಯಲ್ಲಿರ್ಬೋದು, ನಾನು ಭ್ರಷ್ಟಾಚಾರವನ್ನು ನಾನು ತಡೆ ಹಿಡಿತೀನಿ, ಭ್ರಷ್ಟಾಚಾರಿಗಳು ಕಂಡ್ರೆ ಮೋದಿ ಕಂಡ್ರೆ ಭ್ರಷ್ಟಾಚಾರಿಗಳು ನಡುತ್ತಾರೆ ಅಂತ ಹೇಳ್ತಾರೆ. ಆದರೆ ಇವಾಗ ಎಲ್ಲ ಭ್ರಷ್ಟಾಚಾರಿಗಳು BJP ಸೇರಿಬಿಟ್ಟು ಪಾವನ ಆಗಿದ್ದಾರೆ. ಮತ್ತು ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ BJPಯವರು ಮತ್ತು ಭ್ರಷ್ಟರ ನಂಟು ನಿನ್ನೆ ಸಾಬೀತಾಗಿದೆ. ಇವತ್ತು BJPಯವರು ಸುಮ್ಮನೆ ಅವರ ಪಕ್ಷವನ್ನು ಮರುನಾಮಕರಣ ಮಾಡ್ಕೋಬೇಕು, ಭಾರತೀಯ ಜನತಾ ಪಕ್ಷ ಬಿಟ್ಟು ಭ್ರಷ್ಟ ಜನತಾ ಪಕ್ಷ ಅಂತ ಮಾಡ್ಕೋಬೇಕು ಅವರು. ನಿನ್ನೆ ನಮ್ಮ ಕಲಬುರಗಿನಲ್ಲಿ ನಮ್ಮ ಚಿಂಚೋಳಿ ಸಂಸದರು ಉಮೇಶ್ ಜಾಧವ್ ಅವರು ಮತವನ್ನು ಪಡೀಲಿಕ್ಕೆ ಬೆಂಬಲವನ್ನು ಕೇಳಲಿಕ್ಕೆ, ಈ ಚುನಾವಣೆ ಕೇಳಲಿಕ್ಕೆ ಹತಾಶರಾಗಿದ್ದಾರೋ ಅಥವಾ ಅವರೆಲ್ಲರೂ ಮುಂಚೆಯಿಂದಾನು ಅವ್ರದ್ದು ಜುಗಲ್ಬಂದಿ ಇತ್ತೋ ಗೊತ್ತಿಲ್ಲ. ಓಟ್ ಎಲ್ಲಿನಾನ ಬರಲಿ, ಹೆಂಗನ ಬರಲಿ, ಒಟ್ಟು ನಾನು ಗೆಲ್ಲಬೇಕು ಅಂದ್ಬಿಟ್ಟು ಇವತ್ತು ಉಮೇಶ್ ಜಾಧವ್ ಅವರು ಹೋಗಿ ಆರ್.ಡಿ. ಪಾಟೀಲ್ ಅವರ ಬೆಂಬಲವನ್ನು ಅವ್ರ ಮನೆಗೆ ಹೋಗಿ ಕೇಳಿದ್ದಾರೆ ಅಫಜಲ್ಪುರಲ್ಲಿ. ಆ ವ್ಯಕ್ತಿ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಯಾಕಿದ್ದಾರೆ ಅಂದರೆ ಲಕ್ಷಾಂತರ ಯುವಕರಿಗೆ ಮೋಸ ಮಾಡಿ ಈ PSI ಹಗರಣದಲ್ಲಿ ಸಿಕ್ಕಿಬಿದ್ದು ಮತ್ತೆ ಮರುಪರೀಕ್ಷೆಯಲ್ಲೂ ಕೂಡ ಏನೋ ಒಂದು ಅಕ್ರಮವನ್ನು ಪ್ರಯತ್ನ ಮಾಡಿ ಅದರಲ್ಲೂ ಸಿಕ್ಕಿಬಿದ್ದು ಇವಾಗ ಜೈಲಿನಲ್ಲಿದ್ದಾರೆ. ಅಂಥ ವ್ಯಕ್ತಿ ಹತ್ರ ಹೋಗಿ ನಿಮಗೆ BJPಯವರು ಅಧಿಕೃತವಾಗಿ ಬೆಂಬಲ ಕೇಳ್ತಾರೆ ಅಂದರೆ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಿಮ್ಮಿಬ್ಬರದು ನೆಂಟಿದೆ. BJP
has and is colluding with corrupt people who have ensured the PSI scam. ಎಷ್ಟು ಜೀವನವನ್ನು ಹಾಳು ಮಾಡಿರುವಂಥ ವ್ಯಕ್ತಿ ಮನೆಗೆ ಹೋಗ್ಬಿಟ್ಟು ನಾಚಿಕೆ ಇರಲಾರದೆ ಭರ್ಜರಿ ಭೋಜನ ತಿಂದು ಬಂದಿದ್ದೀರಲ್ಲ, ಜನ ನಿಮ್ಗೆ ಕ್ಷಮೆ ಮಾಡ್ತಾರ? ಯಾವ ವ್ಯಕ್ತಿಯಿಂದ ಇವತ್ತು 114 ಜನ ಅರೆಸ್ಟ್ ಆಗಿದ್ದಾರೆ, 54 ಜನ ಕಲಬುರಗಿಯಿಂದ ಅರೆಸ್ಟ್ ಆಗಿದ್ದಾರೆ, 54 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಸ್ಟೂಡೆಂಟ್ಸು ಯಾರು? ಈ ಸ್ಟೂಡೆಂಟ್ಸು ಶ್ರೀಮಂತರ ಮಕ್ಕಳಲ್ಲ, ಬಡವ್ರ ಮಕ್ಕಳು. ಅದರಲ್ಲಿ 24 ಜನ ಕಲಬುರಗಿಯಿಂದ ಇದ್ದಾರೆ. ಉಮೇಶ್ ಜಾಧವ್ ಅವರೇ, ನಿಮ್ಗೇನಾದರೂ ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ? ಸ್ವಲ್ಪನ ಜವಾಬ್ದಾರಿ ಇದೆಯಾ? ಆರ್ ಯು ಅ ರೆಸ್ಪಾನ್ಸಿಬಲ್ ಮೆಂಬರ್ ಆಫ್ ಪಾರ್ಲಿಮೆಂಟ್? 114 ಜನರು ಅರೆಸ್ಟ್ ಆಗಿದ್ದಾರೆ, 54 ಜನ ಸ್ಟೂಡೆಂಟ್ಸ್ ರೀ, ದ ಪೀಪಲ್ ಹೂ ಹ್ಯಾವ್ ರಿಟರ್ನ್ ದ ಎಕ್ಸಾಮ್, PSI ಆಸ್ಪಿರೆಂಟ್ಸ್ ಅವರೆಲ್ಲರೂ, ಅಂಥವ್ರು ಅರೆಸ್ಟ್ ಆಗಿದ್ದಾರೆ. 25 ಜನ ಕಲಬುರಗಿನಲ್ಲೇ ಇದ್ದಾರೆ, ಫ್ರಮ್ ಯುವರ್ ಓನ್ ಕಾನ್ಸ್ಟಿಟ್ಯೂಯೆನ್ಸಿ. ಇನ್ನ ಇದ್ರ ಆಳ ಅಗಲ ಎಷ್ಟಿದೆ ಅಂತ ಇನ್ನ ಗೊತ್ತಾಗ್ತಾ ಇಲ್ಲ. ಜಸ್ಟಿಸ್ ವೀರಪ್ಪ ಕಮಿಷನ್ ಅವ್ರ ರಿಪೋರ್ಟ್ ಮೊನ್ನೆ ಸಬ್ಮಿಟ್ ಆಗಿದೆ. ನೀವು ಹೋಗಿ ಹೌದಪ್ಪ ಹಿಂಗೆ ಎಲ್ಲೋ ಒಂದು ಏರಿಯಾನಲ್ಲಿ ಕ್ಯಾನ್ವಾಸ್ ಮಾಡ್ತಾ ಇದ್ರಿ, ಅವ್ರ ಮನೆ ಆಕಸ್ಮಿಕವಾಗಿ ಬಂತು, ಅಲ್ಲೂ ಸುಮ್ಮನೆ ಗೊತ್ತಿರಲಾರ್ದೆ ನೀವು ಕೊಟ್ಟಿದ್ದೀರಾ ಅಂದರೆ ಅರ್ಥ ಮಾಡ್ಕೋಬಹುದು. ಇಲ್ಲಪ್ಪ ಸುಮ್ಮನೆ ಹೋಗ್ತಾ ಇದೆ, ಅವ್ರ ಮನೆ ಇದಿದೆ ಅಂತ ಗೊತ್ತಿಲ್ಲ, ಪ್ಯಾಂಪ್ಲೆಟ್ ಕೊಟ್ಟು ಹೋದ್ರೆ ಹೋಗ್ಬಿಟ್ಟು ಅಲ್ಲಿ 7 ಕೋರ್ಸ್ ಮೀಲನ್ನು ತಿಂದು ಬರ್ತೀರಲ್ಲ, ನಿಮ್ಗೆ ನಾಚಿಕೆ ಬರಲ್ವಾ? ಲಕ್ಷಾಂತರ ಯುವಕರು, ಬಡವರು ಇವತ್ತು ಜಮೀನನ್ನು ಮಾರಿ ಅವ್ರ ತಾಯಿಯವರ, ತಂಗಿಯವರ, ಅಕ್ಕವರ ಒಡವೆ, ಹೆಂಡತಿಯವರ ಒಡವೆ ಅಡಕ್ಕಿಟ್ಟು ಅವರು ಎಕ್ಸಾಮ್ ಬರೀತಿದ್ದಾರೆ. ಅಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ, ಅಂಥವ್ರಿಗೆ ಮೋಸ ಮಾಡಿದಂಥವ್ರ ಮನೆಗೆ ಹೋಗಿ ಬರ್ತೀರಲ್ರಿ. ಶಾಸಕ ಅಲ್ಲಂ ಪ್ರಭು ಪಾಟೀಲ್, ಪ್ರವೀಣ್ ಹರ್ವಾಳ್, ಡಾಕ್ಟರ್ ಕಿರಣ್ ದೇಶ್ಮುಖ್, ಫಾರೂಕ್ ಸೇಠ್, ಪರಶುರಾಮ್ ನಾಟಿಕಾರ್ ಇದ್ದರು.